ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಹೊಸ ವರ್ಷ 2026 ಸ್ವಾಗತಿಸುವ ಸಮಯವಿದೆ. ಹೊಸ ವರ್ಷ ಹೊಸತನಕ್ಕೆ ಮುನ್ನುಡಿ ಬರೆಯಲಿ. ಎಲ್ಲರ ಬದುಕಲ್ಲೂ ಅವರ ಕನಸಿನ ಬದಲಾವಣೆಗಳಿಗೆ ಈ ವರ್ಷ ಸಾಕ್ಷಿಯಾಗಲಿ ಎನ್ನುವ ಹಾರೈಕೆ ಎಲ್ಲರದ್ದು. ಈ ವರ್ಷ ಎಲ್ಲರ ಬದುಕು ಬಂಗಾರವಾಗಲಿ, ಶಾಂತಿ ನೆಮ್ಮದಿಯ ವರ್ಷವಾಗಲಿ ಅನ್ನುವುದು ನಮ್ಮ ಹಾರೈಕೆ ಕೂಡ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮೊದಲಿಗೆ ಮುಖ್ಯ ಅಲೆದಾಡದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ. ಬಾಗೇಪಲ್ಲಿಯಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ನಾಡಿನ ಐತಿಹಾಸಿಕ ವಾಸ್ತು ವಾರ್ತೆಗಳ ವಿವರ. ಎಲ್ಲೆಲ್ಲೂ ಹೊಸ ವರ್ಷದ ಸಂಭ್ರಮ ಸಡಗರ. ರಾತ್ರಿ ಇಡೀ ಪಾರ್ಟಿ, ಮೋಜು ಮಸ್ತಿ ಅಂತ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಿದ ಯುವ ಸಮೂಹ ಬೆಳಗಾಗ್ತಿದ್ದಂತೆ ಪ್ರವಾಸಿ ತಾಣಗಳತ್ತ ಮುಗಿಬಿದ್ದಿದ್ದು ವಿಶ್ವವಿಖ್ಯಾತ ನಂದಿಗಿರಿಧಾಮ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದೆ. ಈ ಕುರಿತು ಒಂದು ವರದಿ. ಹೌದು, ಹೊಸ ವರ್ಷದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ನಂದಿ ಬೆಟ್ಟದ ಮೇಲೆ ನಿನ್ನೆ ಡಿಸೆಂಬರ್ 31 ಮಧ್ಯಾಹ್ನ 2 ಗಂಟೆಯಿಂದಲೇ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು. 2026 ಜನವರಿ 1 ಬೆಳಗ್ಗೆ 10 ಗಂಟೆಗೆ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಹೀಗಾಗಿ ಬೆಳ್ಳಂಬೆಳಗ್ಗೆ ಹೊಸ ವರ್ಷದ ಮೊದಲ ದಿನ ನಂದಿ ಬೆಟ್ಟಕ್ಕೆ ಸಹಸ್ರಾರು ಮಂದಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು 10 ಗಂಟೆಗೆ ನಂದಿ ಬೆಟ್ಟದ ಕೆಳಭಾಗದ ಚೆಕ್ ಪೋಸ್ಟ್ ಓಪನ್ ಮಾಡಿದ್ದೇ ತಡ. ಪ್ರವಾಸಿಗರು ನಾ ಮುಂದು ತಾ ಮುಂದು ಅಂತ ನಂದಿ ಬೆಟ್ಟದತ್ತ ಮುನ್ನುಗ್ಗಿದ್ರು. ಇನ್ನು ಒಮ್ಮೆಲೆ ಸಾವಿರಾರು ಮಂದಿ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ನುಗ್ಗಿದ ಹಿನ್ನೆಲೆ ಟಿಕೆಟ್ ಕೌಂಟರ್ ಬಳಿ ನೂರಾರು ಜನ ಜಮಾಯಿಸಿ ನೂಕು ನುಗ್ಗಲು ಉಂಟಾಯಿತು. ಟಿಕೆಟ್ ಪಡೆಯಲು ನಾ ಮುಂದು ತಾ ಮುಂದು ಅಂತ ಪ್ರವಾಸಿಗರು ಮುಗಿಬಿದ್ದಿದ್ರ. ಹರಸಾಹಸ ಪಟ್ಟು ಟಿಕೆಟ್ ಪಡೆದ ಪ್ರವಾಸಿಗರು ನಂದಿ ಬೆಟ್ಟ ಪ್ರವೇಶ ಮಾಡಿ ನಂದಿಗಿರಿಧಾಮದ ಸೌಂದರ್ಯವನ್ನ ಕಣ್ತುಂಬಿಕೊಂಡ್ರು. ಹೊಸ ವರ್ಷದ ಮೊದಲ ದಿನ ನಂದಿ ಬೆಟ್ಟದಲ್ಲಿ ಕಾಲ ಕಳೆದ ಪ್ರವಾಸಿಗರು ಸಂಭ್ರಮಾಚರಣೆ ನಡೆಸಿದ್ರು. ನನ್ನ ಹೆಸರು ಭವಿತಾ ಅಂತ. ನಾವು ಮೈಸೂರಿಂದ ಬಂದಿರೋದು. ಇಲ್ಲಿಗೆ ನಾವು ಹೊಸ ವರ್ಷ ಟ್ರಿಪ್ಗೋಸ್ಕರ ಬಂದಿದ್ದೀವಿ. ಇಲ್ಲೆಲ್ಲ ಚೆನ್ನಾಗಿದೆ, ವಾತಾವರಣ ಎಲ್ಲ ತುಂಬ ಖುಷಿ ಆಯಿತು. ಇವಾಗೆಲ್ಲ ನೋಡಾಯಿತು, ಹೊರಡ್ತಾ ಇದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಬೆಳಗ್ಗೆ ಎಲ್ಲ ಕೇಕ್ ಕಟ್ ಮಾಡಿಸ್ತು. ಇವಾಗ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದು, ಆದರೆ ಬಿಡಲಿಲ್ಲ. ಇವಾಗ 10 ಗಂಟೆ ಮೇಲೆ ಬಿಟ್ಟರು. ಇವಾಗ ಬಂದು ಎಲ್ಲ ನೋಡ್ದು, ಸರೌಂಡಿಂಗ್ ಎಲ್ಲ ನೋಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ವೆದರ್ ಚೆನ್ನಾಗಿದೆ, ವಾತಾವರಣ ಎಲ್ಲ ಚೆನ್ನಾಗಿದೆ. ಇಲ್ಲಿ ಹೊಸ ವರ್ಷಕ್ಕೆ ಅಂತ ನಂದಿ ಬೆಟ್ಟ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಸಖತ್ ಕ್ರೌಡ್ ಇದೆ. ಇವತ್ತು ನ್ಯೂ ಇಯರ್ ಅಂತ ಹೇಳಿ ತುಂಬ ಜನ ಸೇರಿದ್ದಾರೆ. ಪ್ಲೇಸಸ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಸೀನರಿ ಚೆನ್ನಾಗಿದೆ. ಓಲ್ಡ್ ಟೆಂಪಲ್ಸ್ ಎಲ್ಲ ಇದ್ದಾವೆ. ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಇಲ್ಲಿ ಬಂದಿದ್ದು, ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿದೆ. ಹೊಸ ವರ್ಷಕ್ಕೆ ಇಲ್ಲಿ ಬಂದು ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಅದೇ ಇಲ್ಲಿ ಬಂದು ಖುಷಿ ಆಯಿತು.
ಪ್ಲೇಸಸ್ ಎಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಿ. ಅದೇ ಇಲ್ಲಿ ಫಾಗು ಆ ಥರ ಎಲ್ಲ ನೋಡಿಬಿಟ್ಟು ಗ್ರೀನ್ ಫುಲ್ ಮರ ಗಿಡ ಎಲ್ಲ ನೋಡಿ ಖುಷಿ ಆಯಿತು ನಮಗೆ. ಕ್ರೌಡ್ ಅಂತೂ ತುಂಬ ಜಾಸ್ತಿ ಇದೆ. ಇವತ್ತು ನ್ಯೂ ಇಯರ್ ಅಂತ ಹೇಳಿ ತುಂಬ ಜನ ಬಂದಿದ್ದಾರೆ, ತುಂಬ ಕ್ರೌಡ್ ಇದೆ, ತುಂಬ ಟ್ರಾಫಿಕ್ ಜಾಮ್ ಇತ್ತು ಬರಬೇಕಾದ್ರೂ. ತುಂಬ ವೆಯ್ಟ್ ಮಾಡಿ ಬಂದ್ವಿ ನಾವು. ಒಟ್ನಲ್ಲಿ ಹೊಸ ವರ್ಷದ ಮೊದಲ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದು ಸಂಭ್ರಮಾಚರಣೆ ನಡೆಸಿ ಸಂತೋಷಪಟ್ಟಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೊಸ ವರ್ಷದ ಪ್ರಯುಕ್ತ ಚಿಮೂಲ್ನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು ಇವತ್ತಿನಿಂದಲೇ ಪ್ರತಿ ಲೀಟರ್ ಹಾಲಿಗೆ ₹1 ದರ ಹೆಚ್ಚಳ ಮಾಡಿ ಆದೇಶ ಮಾಡಿದೆ ಎಂದು ಚಿಮೂಲ್ ಆಡಳಿತಾಧಿಕಾರಿಗಳಾದ ಅಶ್ವಿನ್ ರವರು ತಿಳಿಸಿದರು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಹೊಸ ವರ್ಷದ ಪ್ರಯುಕ್ತ ಚಿಮೂಲ್ನಿಂದ ಬಂಪರ್ ಗಿಫ್ಟ್ ಘೋಷಿಸಿದ್ದಾರೆ. ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು ಮುಂದಿನ 3 ತಿಂಗಳ ಅವಧಿಗೆ ಪ್ರತಿ ಲೀಟರ್ ಹಾಲಿಗೆ ₹1 ದರ ಹೆಚ್ಚಳ ಮಾಡಿ ಆದೇಶ ಮಾಡಿದ್ದಾರೆ. ಅಂದಹಾಗೆ ಜಿಲ್ಲೆಯಲ್ಲಿ 40,000 ಜನ ಹಾಲನ್ನು ಡೇರಿಗೆ ಹಾಕುತ್ತಿದ್ದಾರೆ. ಅದರಲ್ಲಿ ಒಂದು ದಿನಕ್ಕೆ 5 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ. ಇದರಿಂದ ಚಿಮೂಲ್ಗೆ ತಿಂಗಳಿಗೆ 1.5 ಕೋಟಿಯಂತೆ 3 ತಿಂಗಳಿಗೆ 4.5 ಕೋಟಿ ಆಗುತ್ತದೆ. ಆದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಸೂಚನೆ ಮೇರೆಗೆ ಹೊಸ ವರ್ಷಕ್ಕೆ ಜಿಲ್ಲೆಯ ರೈತರಿಗೆ ಬಂಪರ್ ಉಡುಗೊರೆ ನೀಡಿದ್ದೇವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಆಡಳಿತಾಧಿಕಾರಿ ಅಶ್ವಿನ್ DH ತಿಳಿಸಿದರು. ಈಗ ಕೋಲಾರಿಂದ ವಿಭಜನೆಯಾಗಿ ಚೀಮೂಲಾಗಿ ಸ್ಥಾಪನೆಗೊಂಡು 1 ವರ್ಷ 3 ತಿಂಗಳ ಹತ್ತಿರ ಆಗ್ತಾ ಬಂತು. ಸೊ ಹೋದ ವರ್ಷ ಕೂಡ ನಾವು
ಪ್ರತಿ ಲೀಟ್ರಿಗೆ, ಅಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ, ಈಗ ಚಳಿಗಾಲ ಕಳೆದ ತಕ್ಷಣ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ಹಾಲು ಉತ್ಪಾದನೆಯೂ ಕೂಡ ಕಡಿಮೆ ಆಗುತ್ತೆ ಮತ್ತು ಮೇವು ಕೂಡ ಆಹಾರ ಉಂಟಾಗೋದ್ರಿಂದ ರೈತರು ಸ್ವಲ್ಪ ಕಷ್ಟ ಸ್ಥಿತಿಯಲ್ಲಿ ಇರ್ತದೆ. ಹಾಗಾಗಿ ಹೋದ ವರ್ಷದ ರೀತಿಯಲ್ಲಿ ಈ ವರ್ಷವೂ ಕೂಡ ನಾವು ₹1 3 ತಿಂಗಳ ಕಾಲಕ್ಕೆ ಎಲ್ಲ ರೈತರಿಗೂ ಕೂಡ ಕೊಡ್ತಾಯಿದ್ದೀವಿ. ಈಗ ನಮ್ಮಲ್ಲಿ ಪ್ರತಿ ದಿನಕ್ಕೆ 5 ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಆಗುತ್ತೆ. ಸೊ ಪ್ರಸ್ತುತ ₹35.40 ಕೊಡ್ತಾಯಿದ್ದೀವಿ ನಾವು 1 ಲೀಟ್ರಿಗೆ. ಸೊ ಈಗ ₹36.40 ನೆಕ್ಸ್ಟ್ 3 ತಿಂಗಳಿಗೆ ಇವತ್ತಿನ ದಿನದಿಂದನೇ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚಿಸಿರುವಂತೆ ಹೊಸ ವರ್ಷದ ಎಲ್ಲರಿಗೂ ಒಂದು ಉಡುಗೊರೆ ಆಗಿರಲಿ ಅಂತ ಹೇಳಿರೋದ್ರಿಂದ ಇವತ್ತಿಂದನೇ ಜಾರಿಗೆ ಬರೋ ರೀತಿಯಲ್ಲಿ ನಾವು ₹1 ಜಾಸ್ತಿ ಮಾಡಿ ಆದೇಶಿಸ್ತಾ ಇದ್ದೀವಿ. ಮತ್ತು ಇದರಿಂದ ನಮಗೆ ಒಂದು ತಿಂಗಳಿಗೆ 1.5 ಕೋಟಿಯಷ್ಟು ಹೆಚ್ಚು ವೆಚ್ಚ ಬರ್ತದೆ. ಸೊ 3 ತಿಂಗಳು 4.5 ಕೋಟಿಯಷ್ಟು ನಾವು ಈಗ ಒಂದು ಇನ್ಸೆಂಟಿವನ್ನು ಎಲ್ಲ ರೈತರಿಗೂ ಕೊಡ್ತೀವಿ. ನಮೀಗ 1 ವರ್ಷ 3 ತಿಂಗಳಾಗಿದ್ದರೂ ಕೂಡ ಎಲ್ಲ ಒಂದು ನಮ್ಮ ಲಾಭಾಂಶ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೊ ಈಗೇನು ನಮಗೆ ಪ್ರಾಫಿಟ್ ಬಂದಿದೆ ಅದೆಲ್ಲ ರೈತರಿಗೂ ದೊರೆಯಲಿ ಅನ್ನೋ ಒಂದು ಉದ್ದೇಶದಿಂದ ಈ ₹1 ಜಾಸ್ತಿ ಮಾಡಿ ಮಾನ್ಯ ಸಚಿವರ ನಿರ್ದೇಶನದಂತೆ ಇವತ್ತು ಆದೇಶವನ್ನು ಮಾಡ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ ಒಳ್ಳೆಯ ಆಡಳಿತ ವ್ಯವಸ್ಥೆ, ಜನಸ್ನೇಹಿ ಆಡಳಿತ ಸಿಗಬೇಕು ಹಾಗೂ ಜನಸಾಮಾನ್ಯರು ಕಚೇರಿಗಳಿಗೆ ಅಲೆದಾಡದಂತೆ ಸೂಕ್ತ ಸಮಯಕ್ಕೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆಂದು ಜಿಲ್ಲೆಯ ಜನರಿಗೆ ನೂತನ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ವರ್ಷಕ್ಕೆ ಹೊಸ ಜಿಲ್ಲಾಧಿಕಾರಿಗಳ ನೇಮಕವಾಗಿದ್ದ ಜಿ ಪ್ರಭುರವರು ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ನಿಕಟಪೂರ್ವ ಜಿಲ್ಲಾಧಿಕಾರಿಗಳಾದ PN ರವೀಂದ್ರರವರು ನೂತನ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಿ ಹೂಗುಚ್ಛ ನೀಡಿ ಶುಭ ಕೋರಿದ್ರು. ನಂತರ ನಿರ್ಗಮಿತ ಜಿಲ್ಲಾಧಿಕಾರಿ PN ರವೀಂದ್ರ ಅವರಿಗೆ ನೂತನ ಜಿಲ್ಲಾಧಿಕಾರಿ ಜಿ ಪ್ರಭುರವರು ಹೂಗುಚ್ಛ ನೀಡಿ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಿದ್ರು. ನೂತನ ಜಿಲ್ಲಾಧಿಕಾರಿಗಳು ಈ ಹಿಂದೆ ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ಹೊಸ ವರ್ಷದಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಇದೇ ವೇಳೆ ನೂತನ ಜಿಲ್ಲಾಧಿಕಾರಿಗಳು ಮಾತನಾಡಿ, ಜಿಲ್ಲೆಯಲ್ಲಿ ಒಳ್ಳೆಯ ಆಡಳಿತ ವ್ಯವಸ್ಥೆ ಇರಬೇಕು ಹಾಗೂ ಜನಸಾಮಾನ್ಯರು ಕಚೇರಿಗಳಿಗೆ ಅಲೆದಾಡದಂತೆ ಸೂಕ್ತ ಸಮಯಕ್ಕೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆಂದು ಜಿಲ್ಲೆಯ ಜನರಿಗೆ ಭರವಸೆ ನೀಡಿದ್ರು. ಇನ್ನು ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ನೂತನ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರಿದ್ರು. ಆಡಳಿತ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗಬೇಕು. ನೈಜವಾಗಿ ಕಟ್ಟಕಡೆಯ ವ್ಯಕ್ತಿಗೆ ಅವನಿಗೆ ಸೇವೆ ತಲುಪಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತೇವೆ. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಈಗ ತಾನೇ ಬಂದಿರೋದ್ರಿಂದ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿ ತಿಳ್ಕೊಂಡ ನಂತರ ಪ್ರತಿ ತಾಲೂಕುಗಳಲ್ಲಿ ತಾಲೂಕಿನ ಆಡಳಿತಗಳ ಬಗ್ಗೆ, ಆಡಳಿತ ವ್ಯವಸ್ಥೆಯ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ಅವುಗಳನ್ನು ವಿಶ್ಲೇಷಣೆ ಮಾಡುವಂಥದ್ದು, ಜನಸಾಮಾನ್ಯರಿಗೆ ಕಚೇರಿಯ ಅಲ್ದಾಟಗಳು ಇವೆಲ್ಲ ತಪ್ಪತಕ್ಕಂಥದ್ದು, ಆ ಹಂತದ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಮಾನ್ಯ ಉಸ್ತುವಾರಿ ಸಚಿವರ ಅಪೇಕ್ಷೆ ಇದೆ, ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಇರಬೇಕು, ಜನಸ್ನೇಹಿ ಆಡಳಿತ ಸಿಗಬೇಕು ಅಂತಕ್ಕಂಥದ್ದು. ಬಹುಶಃ ಅದನ್ನು ನಾವೆಲ್ಲ ಸೇರಿ ಈಡೇರಿಸ್ತೇನೆ ಅನ್ನೋ ಭರವಸೆ ನನಗಿದೆ. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಅಮರಶಿಲ್ಪಿ ಜಕಣಾಚಾರಿ ಅವರು ತಮ್ಮ ಕೈಚಳಕದ ಮೂಲಕ ಕೆತ್ತನೆ ಮಾಡಿದ ಶಿಲ್ಪ ಕಲಾಕೃತಿಗಳು ಇಂದು ಇಡೀ ವಿಶ್ವದ ಪ್ರವಾಸಿಗರ ಗಮನ ಸೆಳೆಯುತ್ತಿದ್ದು, ದೇಶದ ಅಭಿವೃದ್ಧಿಗೆ ವಿಶ್ವಕರ್ಮರ ಕೊಡುಗೆ ಅಪಾರ. ಕಲೆ ಮತ್ತು ವಾಸ್ತುಶಿಲ್ಪದಿಂದ ಇತಿಹಾಸವನ್ನು ಶ್ರೀಮಂತಗೊಳಿಸಿದರು ಎಂದು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸಿ ಅವರು ಮಾತನಾಡಿದರು. ಅಮರಶಿಲ್ಪಿ ಜಕಣಾಚಾರಿ ರೂಪಿಸಿದ ಅದ್ಭುತ ಕಲಾಕೃತಿಗಳು ಇಂದಿಗೂ ನಮ್ಮನ್ನು ಬೆರಗುಗೊಳಿಸುತ್ತವೆ. ಇಂತಹ ಕಲೆ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಜಗತ್ತಿನ ಅದ್ಭುತ ಶಿಲ್ಪಗಳ ಸಾಲಿನಲ್ಲಿ ನಿಲ್ಲುವ ಜಕಣಾಚಾರಿಯವರು ಬೇಲೂರು ಮತ್ತು ಹಳೇಬೀಡು ಸೇರಿ ಇತರೆ ಸ್ಥಳಗಳಲ್ಲಿ ಕಲ್ಲಿನಲ್ಲಿ ಕೆತ್ತಿದ ಕಲಾಕೃತಿಗಳನ್ನು ನೋಡುವುದೇ ಒಂದು ಸೌಭಾಗ್ಯ ಎಂದು ಹೇಳಿದರು. ಆ ಕೆತ್ತನೆಯಲ್ಲಿ ಕೆಲವೊಂದು ಪ್ರಶ್ನೆ ಮೂಡಿಸಿದಾಗ ಇವ್ರು ಹೇಳ್ತಾರೆ, ಆ ತರ ಏನಾದ್ರು ಅದರಲ್ಲಿ ಲೋಪದೋಷ ಏನಾದ್ರು ಇತ್ತು ಅಂತಂದ್ರೆ ನನ್ನ ಕೈ ಬಲ್ಗೈನೆ ನಾನು ಕಟ್ ಮಾಡ್ಕೊಡ್ಬಿಡ್ತೀನಿ ಅಂತ. ಆಗ ಅವರು ಮಗನು ಕೂಡ ಅದನ್ನ ಎಲ್ಲಿ ಅದು ದೋಷ ಇದೆ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತಾರೆ. ಅದು ನಿಜನೇ ಆಗಿರ್ತದೆ. ಆ ಟೈಮ್ನಲ್ಲಿ ಅವರು ಅವರ ಕೈಯನ್ನೇ ಬಲ್ಗೈನೇ ಕಟ್ ಮಾಡ್ತಾರೆ ಅಂತಂದ್ರೆ ಅವ್ರ ಕೆಲಸಕ್ಕೆ ಅಷ್ಟು ಪ್ರಾಮುಖ್ಯತೆ ಅವ್ರ ಜೀವನದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಆ ಒಂದು ಇನ್ಸಿಡೆಂಟ್ ಇಂದ ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತೆ ಅವರ ಒಂದು ಮಾತು ಹೇಳಿದ್ರು, ಬಹಳ ಒಂದು ಅದ್ಭುತವಾದ ಮಾತದು. ಯಾಕಂತಂದ್ರೆ ಇವತ್ತು ಅವ್ರು ಇಲ್ಲ, ಇಲ್ಲಿ ನಮ್ಮ ಜೊತೆನಲ್ಲಿ ಇಲ್ಲ. ಆದರೆ ಅವರ ಒಂದು ಜೀವನ ಶೈಲಿಯಾಗಿರ್ಲಿ, ಅವರ ಒಂದು ಕಾರ್ಯಕ್ಕೆ ಒತ್ತು ಕೊಟ್ಟಿರೋದಾಗಿ ನಮ್ಗೆ ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ ಅವರು ಎಲ್ಲೆಲ್ಲಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಆ ಒಂದು ದೇವಾಲಯಗಳಾಗಿರಬಹುದು, ಅವರ ಒಂದು ಶಿಲ್ಪಕಲೆ ಎಲ್ಲೆಲ್ಲಿ ಶಿಲೆಗಳಿದ್ದಾವೆ ಅಲ್ಲಿ ನಮಗೆ ಅದು ಕಾಣಿಸುತ್ತೆ. ಇವತ್ತು ನಾವು ನಮ್ಮ ಒಂದು ಹಿಸ್ಟ್ರಿ, ನಮ್ಮ ಏನು ಹಿಸ್ಟ್ರಿನ ನಾವು ಮರ್ತು ಬಿಟ್ಟಿರ್ತೀವಿ. ನಾವು ಇವಾಗ ಬುಕ್ಸಲ್ಲಿ ಓದಬಹುದು, ಬಟ್ ನಾವು ಕೆಲವೊಂದೊಂದ್ಸಲ ದೇವಾಲಯದಲ್ಲಿ ಹೋದಾಗ ಆ ಒಂದು ಪೌರಾಣಿಕ ಕಥೆಯನ್ನೇ ಒಂದು ಕೆತ್ತಿರ್ತಾರೆ. ಸೊ ಅದು ಅಷ್ಟು ಸುಲಭ ಅಲ್ಲ, ಬಹಳಷ್ಟು ಒಂದು ಕಷ್ಟವಾದ ಕೆಲಸ. ಅದನ್ನ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಅವರು ದಿನನಿತ್ಯ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಅವ್ರನ್ನ ಗುರುತಿಸಿ ಅವರ ಒಂದು ಆ ಒಂದು ಏನು ಮಹತ್ವದ ಕೆಲಸ ಅವ್ರ ಜೀವನದಲ್ಲಿ ಮಾಡಿರೋ ಅಂಥ ಕೆಲಸ ಅಷ್ಟು ಒಂದು ನಾವು ಕೂಡ ನಮ್ಮ ಒಂದು ವರ್ಕ್ ಕಲ್ಚರಲ್ಲಿ ಅದೇ ಥರದ ಒಂದು ಶ್ರದ್ಧೆ ಭಕ್ತಿಯನ್ನು ತೋರಿಸ್ಬೇಕು. ನಮ್ಮ ದಿನನಿತ್ಯದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಅವರ ಒಂದು ಆವಾಗ ನಾವು ಅವ್ರನ್ನ ನಮ್ಮ ಜೀವನದಲ್ಲಿ ಜೀವಂತವಾಗಿ ಇಡಕ್ಕೆ ಸಾಧ್ಯ ಆಗಿರ್ತದೆ. ಮುಖ್ಯ ಭಾಷಣಕಾರರಾಗಿದ್ದ ಜಿ.ವಿ. ಚಂದ್ರಶೇಖರ್ ಅವರು ಮಾತನಾಡಿ, ನಾಡಿನ ಐತಿಹಾಸಿಕ ವಾಸ್ತುಶಿಲ್ಪಿ ಪರಂಪರೆಗೆ ಶಿಲ್ಪಿಗಳ ಕೊಡುಗೆ ಅಪಾರವಾದುದು. ಅಂತಹ ಅಪರೂಪದ ಕೊಡುಗೆಯನ್ನು ನಾಡಿಗೆ ನೀಡಿ ತನ್ನ ಕಲಾ ಕೌಶಲ್ಯ ಕೊಡುಗೆಯನ್ನು ನಾಡಿಗೆ ನೀಡಿ ಅಜರಾಮರರಾದವರು ಅಮರಶಿಲ್ಪಿ ಜಕಣಾಚಾರಿಯವರು. ಜಕಣಾಚಾರಿ ಹುಟ್ಟಿದ್ದು ತುಮಕೂರಿನ ಕ್ರೀಡಾಪುರ ಎಂಬ ಹಳ್ಳಿಯಲ್ಲಿ. ಸೌಂದರ್ಯ ಮತ್ತು ಕಲಾ ಆಧಾರಕನಾಗಿದ್ದ ಜಕಣಾಚಾರಿಯವರು ವೈಯಕ್ತಿಕ ಬದುಕಿನಲ್ಲಿ ನಡೆದ ಘಟನೆಗಳಿಂದ ಬೇಸತ್ತು ಹೆಂಡತಿ, ಮನೆ, ಊರನ್ನು ತೊರೆದು ಲೋಕ ಸಂಚಾರಿಯಾಗಿ ಅಲೆಯುತ್ತಿರುವಾಗ ರಾಮಾನುಜಾಚಾರ್ಯರ ಮಾರ್ಗದರ್ಶನದಿಂದ ತನ್ನ ವೃತ್ತಿಯಲ್ಲಿ ಏಕಾಗ್ರತೆಯನ್ನು ಸಾಧಿಸಿದರು. ಹೊಯ್ಸಳ ಅರಸ ವಿಷ್ಣುವರ್ಧನ ಮತ್ತು ರಾಣಿ ಶಕುಂತಲಾ ದೇವಿಯರ ಆಶಯದಂತೆ ಬೇಲೂರು ಚನ್ನಕೇಶವ ದೇವಾಲಯದ ನಿರ್ಮಾಣ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಅದು ದೇವಾಲಯವಾಗದೆ ಅಪರೂಪದ ಕಲಾಕೃತಿಯಾಗಿ ನಿರ್ಮಿಸಲು ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ಶಿಲೆಯನ್ನು ಕಲೆಯಾಗಿ ಅರಳಿಸಿದರು. ಇಂದಿಗೂ ಶಿಲ್ಪಕಲೆ ಜೀವಂತವಾಗಿದೆ ಎಂಬುದಕ್ಕೆ ಬೇಲೂರು, ಹಳೇಬೀಡು, ಸೋಮನಾಥಪುರ ಶಿಲ್ಪಗಳೇ ಸಾಕ್ಷಿಯಾಗಿವೆ. ಅಮರಶಿಲ್ಪಿ ಜಕಣಾಚಾರಿಯಂತೆ ಈಗಿನ ಕಾಲದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ವಿಶ್ವಕರ್ಮ ಸಮಾಜದ ಆಸ್ತಿಯಾಗಿದ್ದಾರೆ. ಸರ್ಕಾರವು ವಿಶ್ವಕರ್ಮ ಸಮಾಜದ ಶಿಲ್ಪಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಸಮಾಜದ ಕುಲಕಸುಬಿನಲ್ಲಿ ಸಾಧನೆ ಮಾಡಿದ ಮಹಿಳೆಯರು ಹಾಗೂ ಶಿಲ್ಪಿಗಳನ್ನು ತಹಸೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ, ಇಸಿಒ ಪದ್ಮಾವತಿ, ಆರ್ ಹನುಮಂತರೆಡ್ಡಿ, ಸಾಕ್ಷರತಾ ಶಿವಪ್ಪ, ಸುಕನ್ಯಾ, ವಿನಾಯಕ ಮೂರ್ತಿ, ವೀರಾಚಾರಿ, ಅಧ್ಯಕ್ಷ ಶ್ರೀನಿವಾಸ್ ಆಚಾರಿ ಹಾಗೂ ಸಮುದಾಯದವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಕೋಲಾರ ನಗರದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ಇದರ ನಿದರ್ಶನದಂತೆ ನಗರದ ಆರ್ಟಿಒ ಕಚೇರಿಯ ಬಳಿ ಹಲವರಿಗೆ ಹುಚ್ಚುನಾಯಿ ಕಡಿದು ಗಾಯಗೊಳಿಸಿರುವ ಘಟನೆ ನಡೆದಿದೆ. ಕೋಲಾರ ನಗರದಲ್ಲಿ ಎಲ್ಲೆಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಬುಧವಾರ ಮಧ್ಯಾಹ್ನ ಆರ್ಟಿಒ ಕಚೇರಿಗೆ ತಮ್ಮ ಕಾರ್ಯನಿಮಿತ್ತ ಆಗಮಿಸಿದ್ದ 20ಕ್ಕೂ ಹೆಚ್ಚು ಮಂದಿಗೆ ಅಟ್ಟಾಡಿಸಿಕೊಂಡು ಹುಚ್ಚುನಾಯಿಯೊಂದು ಕಡಿದು ತೀವ್ರ ಗಾಯಗೊಳಿಸಿದೆ. ಇನ್ನು ಎಲ್ಲ ಗಾಯಾಳುಗಳು ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆದಿದ್ದಾರೆ. ಜಿಲ್ಲಾ ಶಸ್ತ್ರಚಿಕಿತ್ಸಾ ಡಾಕ್ಟರ್ ಜಗದೀಶ್ ತಕ್ಷಣ ಗಾಯಾಳುಗಳ ಬಳಿ ಆಗಮಿಸಿ ಚಿಕಿತ್ಸೆ ನೀಡಲು ಮುಂದಾಗಿದ್ದಾರೆ. ಆಸ್ಪತ್ರೆಯ ಬಳಿ ಆಗಮಿಸಿದ ಗಾಯಾಳು ಕುಟುಂಬದವರು ಹುಚ್ಚುನಾಯಿಯನ್ನ ಸೆರೆ ಹಿಡಿಯುವಂತೆ ಒತ್ತಾಯಿಸಿ ಮುಂದೆ ಈ ರೀತಿಯಾಗಿ ಘಟನೆಗಳು ನಡೆಯದಂತೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋಗಿದೆ ನಮ್ಮ ಫ್ರೆಂಡ್ಸು ಡಿಎಲ್ ಟೆಸ್ಟ್ ಅಂತ ಬಂದಿದ್ರು. ಸೊ ಅದ್ರ ಅವ್ರ ಹತ್ರ ಹೋದೆ. ಅಲ್ಲಿ ಆರ್ ಟಿ ಆಫೀಸ್ ಒಳಗಡೆ ಕಚ್ಚಿದೆ ಸರ್. ಸುಮಾರು ನಾನು ಹೋಗಿ ಮುಂಚೆ ಒಂದು 14 ಜನ ಕಚ್ಚಿದೆ. ಆಲ್ರೆಡಿ 14 ಜನ ಕಚ್ಚಿದ್ರು ನಾನು ಯಾರು ರೆಸ್ಪಾಂಡ್ ಆಗಿಲ್ಲ ಅನಿಸುತ್ತೆ. ಆಮೇಲೆ ನಾನು 15 ಜನ, ನಾನು ಆದಮೇಲೆ 16ನೇದವರು ಇನ್ಸ್ಪೆಕ್ಟರೇ ಕಚ್ಚಿದೆ. ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಬಂದಿದ್ರು. ಆವಾಗ ನನ್ನ ಹಿಂದೆನೇ ಬಂದರು ಅವ್ರಿಗೂ ಕಚ್ಚಿದೆ ಸರ್. ಈಚೆಯಿಂದಾನೇ ರೋಡಿಂದಾನೇ ಬಂತು ಒಳಗಡೆ. ಬಟ್ ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ. ರೋಡಿಂದ ಬಂದ ತಕ್ಷಣ ಒಳಗಡೆ ಇದರಲ್ಲಿ ಎಂಟ್ರೆನ್ಸಲ್ಲೇ ಕಚ್ಚಿದೆ. ನಿಂತ ಜಾಗದಲ್ಲೇ ಬಂದು ಕಚ್ಚಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಶಿಲ್ಪಕಲೆಗೆ ಅಪಾರ ಕೊಡುಗೆ ನೀಡಿರುವ ಅಮರಶಿಲ್ಪಿ ಜಕಣಾಚಾರಿಯವರ ಕೆತ್ತನೆಯ ಕಲೆಗಾರಿಕೆ ಈ ಕೆಲಸವು ವಿಶ್ವವೇ ಮೆಚ್ಚುವಂತೆ ಮಾಡಿದೆ ಎಂದು ತಹಸೀಲ್ದಾರ್ ಎನ್ ಗಗನ್ ಸಿಂಧು ತಿಳಿಸಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗುರುವಾರ ತಾಲೂಕು ಆಡಳಿತ ಹಾಗೂ ಸಮುದಾಯದವರಿಂದ ಹಮ್ಮಿಕೊಂಡಿದ್ದ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಅಮರಶಿಲ್ಪಿ ಜಕಣಾಚಾರಿ ಕೆಲವೊಂದು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾದ ವ್ಯಕ್ತಿಯಲ್ಲ, ಅವರು ಜಗತ್ತಿನ ಮಹಾನ್ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು. ಅಂತಹ ಚೇತನದ ಸಂಸ್ಮರಣೋತ್ಸವ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ನಮ್ಮೆಲ್ಲರ ಪುಣ್ಯ ಎಂದರು. ಕೆತ್ತನೆ ಮತ್ತೆ ಶಿಲ್ಪಿಯಲ್ಲ ಕಲೆ. ಸೊ ಈ ತರ ಕಲೆ ಇರೋದು ಮತ್ತೆ ಇವ್ರನ್ನ ನಾವು ನೆನ್ಸ್ಕೋಬೇಕಾಗುತ್ತೆ. ಇದರಿಂದ ಎಲ್ಲರಿಗೂ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರು ಈ ಸಮುದಾಯದವರಿದ್ದೀರಾ ಮತ್ತೆ ಹೆಂಗಿದ್ದೀರಾ, ಈ ಕಲೆ ಎಲ್ರಿಗೂ ಬರಲ್ಲ. ಸ್ವಲ್ಪ ಜನ ಅದಕ್ಕೋಸ್ಕರ ಎಷ್ಟು ಶ್ರಮ ಪಟ್ರು ಒಂದು ಕಲ್ಲಿನ ಕೆತ್ತನೆ ಮಾಡ್ಬೋದೇ ಹೊರತು ಅದಕ್ಕೆ ಜೀವ ತುಂಬಿಸಕ್ ಆಗಲ್ಲ. ಕಲ್ಲು ಕೆತ್ತನೆ ಮಾಡ್ತಾರೆ, ಅದ್ರಲ್ಲಿ ಆ ಜೀವ ಬರಲ್ಲ. ನಿಮ್ಮಲ್ಲಿರೋ ಕಲೆಗೆ ಮತ್ತೆ ಆ ಜೀವ ತುಂಬನ್ನ ನೀವೇ ಮಾಡ್ಬೇಕಾಗುತ್ತೆ. ಮತ್ತೆ ಇವರು ಮಾಡಿರೋ ಮತ್ತೆ ಎಲ್ಲಾದ್ರೂ ನಮ್ಗೆ ಗೊತ್ತಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರೊಂಥರ ಸ್ಮಾರಕವಾಗಿ ನಾವು ನೆನೆಸ್ಕೊಂಡು ಈ ದಿನ ಹಾರೈಸ್ತೀವಿ. ಮತ್ತೆ ಜನವರಿ 1ಗೆ ಬರ್ತಿರೋದು ನಮ್ಮೆಲ್ಲರಿಗೂ ನ್ಯೂ ಇಯರ್ ಮತ್ತೆ ಇದು ಎಲ್ಲ ದಿನಾಚರಣೆನೂ ಒಟ್ಟಿಗಾಯ್ತು. ನಿಮ್ಮೊಂದಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನಿಮ್ ಜೊತೆ ಆಚರಣೆ ಮಾಡ್ತಿರೋದು ನಮಗೂ ಖುಷಿಯಾಗಿದೆ. ವಿಶಿಂಗ್ ಎವ್ರಿವನ್ ಅ ಹ್ಯಾಪಿ ನ್ಯೂ ಇಯರ್. ಮುಖ್ಯ ಭಾಷಣಕಾರರಾಗಿದ್ದ ಶಿಕ್ಷಕ ಸುಂದರಾಚಾರಿ ಮಾತನಾಡಿ, ಸಾವಿರಾರು ವರ್ಷಗಳ ಹಿಂದೆ ರಾಜ್ಯದ ಬೇಲೂರು, ಹಳೇಬೀಡು ದೇವಸ್ಥಾನಗಳಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಅವರು ನಿರ್ಮಿಸಿರುವ ಕಲೆಯನ್ನು ಇಂದಿಗೂ ನೋಡಬಹುದಾಗಿದೆ. ವೃತ್ತಿಯಲ್ಲಿ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಕಾಯಕವೇ ಕೈಲಾಸ ಎಂಬ ಮಾತನ್ನು ಕರಗತ ಮಾಡಿಕೊಂಡ ಅಮರಶಿಲ್ಪಿ ಜಕಣಾಚಾರಿ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್, ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮರನಾರಾಯಣ್ ಚಾರ್, ಕಾಳಿಕಾ ಕಮಟೇಶ್ವರ ದೇವಾಲಯದ ಅಧ್ಯಕ್ಷ ಮುನಿರತ್ನಾಚಾರಿ, ಶಿಕ್ಷಣ ಇಲಾಖೆಯ ಇಸಿಒ ಮಂಜುನಾಥ್, ಮುಖಂಡರಾದ ಕೃಷ್ಣಾಚಾರಿ, ಜಗದೀಶ್, ಬಿವಿ ಮಂಜುನಾಥ್, ಬೆಳ್ಳೂಟಿ ಶ್ರೀನಾಥ್, ಸಿವಿ ಲಕ್ಷ್ಮಣರಾಜು ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಶ್ರೀ ಜಕಣಾಚಾರಿ ಅವರ ಸಂಸ್ಮರಣಾ ದಿನಾಚರಣೆಯನ್ನ ಅತ್ಯಂತ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಜಕಣಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಗೌರವ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜದ ಕಾರ್ಯದರ್ಶಿ ವೀರಾಚಾರಿ ಅವರು ಸಮಾಜದಲ್ಲಿ ಒಗ್ಗಟ್ಟಿನ ಅಗತ್ಯತೆಯನ್ನ ಪ್ರತಿಪಾದಿಸಿದರು.
ನಮ್ಮ ಕುಲಬಾಂಧವರಲ್ಲಿ ಪರಸ್ಪರ ಸಹಕಾರ ಮತ್ತು ಒಗ್ಗಟ್ಟು ಇರುವುದು ಬಹಳ ಮುಖ್ಯ. ಹಿರಿಯರು ನಮಗಾಗಿ ಒಂದು ಉತ್ತಮ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಜಕಣಾಚಾರಿ ಹಾಗೂ ನಮ್ಮ ಪೂರ್ವಜರು ಈ ಸಮಾಜಕ್ಕೆ ಒಂದು ಗೌರವಯುತ ಹೆಸರನ್ನ ತಂದುಕೊಟ್ಟಿದ್ದಾರೆ. ಅಂತಹ ಮಹಾನ್ ಚೇತನಗಳನ್ನು ಸ್ಮರಿಸುವುದು ಮತ್ತು ಅವರ ದಾರಿಯಲ್ಲಿ ನಡೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು. ಆದರೆ ನಾವು ಯಾವತ್ತೂ ಸ್ವಯಂ ಶಿಕ್ಷೆ ಗುರು ಯಾರು ಕೇಳಲ್ಲ, ಯಾರು ನೋಡಲ್ಲ, ಗುರು ಏನೋ ಆಗಿದ್ದಾರೆ ನೋಡೋಣ ಅಂತ ನಾವು ಅನ್ಕೊಳ್ತೀವಿ. ನಂತರ ಅವರ ಆತ್ಮತೃಪ್ತಿಗೋಸ್ಕರ ಅಯ್ಯೋ ನಾನು ಈ ಥರ ಚನ್ನಕೇಶ್ವರ ವಿಗ್ರಹನ ಈ ಥರ ತಪ್ಪು ಮಾಡಿಬಿಟ್ಟೆ ಅನ್ನೋ ಒಂದು ಕೊರಗು ಅವ್ರಿಗಿರುತ್ತೆ. ಆತ್ಮತೃಪ್ತಿಗೋಸ್ಕರ ಒಂದೇ ಕೈಯನ್ನು ಕಟ್ ಮಾಡಿಕೊಂಡು ಒಂದೇ ಕೈಯಲ್ಲಿ ಶಿಲ್ಪವನ್ನು ಕೆತ್ತನೆ ಮಾಡ್ತಾರೆ. ಹಾಗಾಗಿ ಇವರಲ್ಲಿ ನಾವು ಆಚರಣೆ ಸಮುದಾಯದ ನಾವು ಒಂದು ಆಚರಣೆ ಮಾಡಬೇಕು ಅನ್ನೋದಲ್ಲ, ಅವರಲ್ಲಿ ಇರುವಂತಹ ಗುಣಗಳನ್ನ ನಾವು ನೋಡಬೇಕು, ತಿಳ್ಕೋಬೇಕು ಮತ್ತು ನಮ್ಮ ಜೀವನದಲ್ಲೂ ಸಹ ಅಳವಡಿಸ್ಕೋಬೇಕು ಅನ್ನೋದು ಅವರ ಒಂದು ಕಥೆಯ ಅರ್ಥ. ಇಲ್ಲಿ ಇನ್ನೊಂದೇನಾಗಿದೆ, 4ನೇ ಶತಮಾನದಲ್ಲೇ ನಮ್ಮ ಭಾರತೀಯರು ವಿಶ್ವಕರ್ಮ ಇವರು ಶಿಲ್ಪಿಗಳನ್ನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆವಾಗ ಬೇರೆ ದೇಶಗಳಲ್ಲಿ ನಾಗರಿಕತೆನೇ ಹುಟ್ಟಿರಲಿಲ್ಲ. ಮೊದಲು ಶಿಲ್ಪದ ಜೊತೆಗೆ ವೇದಾಧ್ಯಯನವು, ಪ್ರತಿಷ್ಠಾಪನೆ ಕಾರ್ಯಗಳು ಎಲ್ಲವೂ ವಿಶ್ವಕರ್ಮರದ್ದೇ ಆಗಿತ್ತು. ನಮಗೆ ನಮ್ಮ ಕುಲಬಾಂಧವರಿಗೆ ಒಂದು ವೇದಿಕೆ ಅಂತ ಕೊಟ್ಟಿದ್ದಾರೆ, ಅದನ್ನ ಉಪಯೋಗಿಸ್ಕೋಬೇಕು ಅಷ್ಟೇ ಹೊರತು ಇದರಲ್ಲಿ ಕಾರ್ಯದರ್ಶಿ ಆಗಲಿ ಸೆಕ್ರೆಟರಿ ಆಗಲಿ ಇಂಥವ್ರಿಗೆ ಏನೋ ಅನುಕೂಲ ಇದೆ ನಮಗೇನೋ ಅಂತ ಮನೋಭಾವ ಇಟ್ಕೋಬಾರ್ದು. ಇದರಲ್ಲಿ ಏನು ಇಲ್ಲ. ಏನಂದ್ರೆ ನಾವೊಂದು ನಮ್ಮ ಕುಲಬಾಂಧವರಾಗಿರ್ತಕ್ಕಂಥ ಜಕಣಾಚಾರ್ಯ ಅವರಿಗೆ ಮರ್ಯಾದೆ ಕೊಟ್ಟು ಹಿರಿಯರು ನಮಗೊಂದು ಸಮಾಜದಲ್ಲಿ ಹೆಸರು ಮಾಡಿದ್ದಾರೆ ಅಂಥವ್ರಿಗೆ ನಾವು ಪೂಜೆ ಮಾಡಿ ಅವರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ. ಮುಖ್ಯ ಭಾಷಣಗಾರರಾಗಿ ಪಾಲ್ಗೊಂಡಿದ್ದ ಹರ್ಷ ಅವರು ಭಾರತೀಯ ಶಿಲ್ಪಕಲೆಯ ಉನ್ನತ ಪರಂಪರೆಯನ್ನ ವಿವರಿಸಿದ್ರ. ಭಾರತವು ಜ್ಞಾನ, ಕಲೆ ಮತ್ತು ಸಂಸ್ಕಾರಗಳ ತವರೂರು. ನಮ್ಮ ದೇಶದಲ್ಲಿ ಶಿಲ್ಪಕಲೆಯು 4ನೇ ಶತಮಾನದಲ್ಲಿಯೇ ಅಭೂತಪೂರ್ವ ಬೆಳವಣಿಗೆ ಕಂಡಿತ್ತು ಎಂದ್ರ. ಇದೇ ಸಂದರ್ಭದಲ್ಲಿ ಜಕಣಾಚಾರಿ ಮತ್ತು ಅವರ ಪುತ್ರ ಡಂಕಣಾಚಾರ್ಯರ ನಡುವಿನ ಐತಿಹಾಸಿಕ ಪ್ರಸಂಗವನ್ನ ನೆನಪಿಸಿದ ಅವರು, ಬೇಲೂರಿನ ಶಿಲ್ಪಕಲೆಯ ಕೆಲಸದ ಸಮಯದಲ್ಲಿ ಶಿಲ್ಪದಲ್ಲಿನ ದೋಷವನ್ನ ಗುರುತಿಸಿದಾಗ ಜಕಣಾಚಾರ್ಯರು ತಮ್ಮ ಮಾತಿನಂತೆ ಬಲಗೈಯನ್ನೇ ಕತ್ತರಿಸಿಕೊಂಡ್ರ. ಅವರ ವೃತ್ತಿನಿಷ್ಠೆ ಮತ್ತು ತ್ಯಾಗ ಅಪ್ರತಿಮವಾದುದು. ತಂದೆ ಮಗನ ಈ ಬಾಂಧವ್ಯ ಮತ್ತು ಕಲೆಯ ಮೇಲಿನ ಗೌರವ ಇಂದಿನ ಪೀಳಿಗೆಗೆ ಮಾದರಿ ಎಂದು ಬಣ್ಣಿಸಿದ್ರ. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯ ಮುಖಂಡರು, ವಿವಿಧ ಪದಾಧಿಕಾರಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಲಬಾಂಧವರು ಭಾಗವಹಿಸಿ ಸಂಸ್ಮರಣಾ ದಿನವನ್ನ ಯಶಸ್ವಿಗೊಳಿಸಿದ್ರ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729.
ಸಮಸ್ತ ನಾಡಿನ ಜನತೆಗೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕಾಂತರಾಜು ಸಮಾಜ ಸೇವಕರು, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್, ಡಿಪಾಳ್ಯ, ಗೌರಿಬಿದನೂರು. ಸಮಸ್ತ ನಾಡಿನ ಜನತೆಗೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಎನ್ ವೆಂಕಟರೆಡ್ಡಿ, ಮಾಜಿ ನಗರಸಭೆ ಸದಸ್ಯರು, ಉದ್ಯಮಿಗಳು ಹಾಗೂ ಕೆಎಚ್ಪಿ ಮುಖಂಡರು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಬಲಗೈ ಜಾತಿಗಳಿಗೆ ಟಿಕೆಟ್ ನೀಡಬೇಕು ಎಂದು ಬಲಗೈ ಸಮುದಾಯಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ರಾಮಕೃಷ್ಣಪ್ಪ ತಿಳಿಸಿದ್ದಾರೆ. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಜಾತಿಗಳಲ್ಲಿ ಛಲವಾದಿ ಮಹಾಸಭಾ, ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ, ಇನ್ನೂ ಹಲವಾರು ಸಂಘಟನೆಗಳನ್ನು ಒಗ್ಗೂಡಿಸಿ ಬಲಗೈ ಜಾತಿಗಳ ಒಕ್ಕೂಟ ಎಂದು ಉರಿಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ತೀರ್ಮಾನ ಆಗಿದೆ. ಆದ್ದರಿಂದ ನಮ್ಮ ಬಲಗೈ ಜಾತಿಗಳು ಸಮುದಾಯದ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ. ನಾವು ಯಾವುದೇ ಜಾತಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ನಮ್ಮ ಸಮುದಾಯವು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರುವುದರಿಂದ ಜನಸಂಖ್ಯೆಯ ಆಧಾರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಮ್ಮ ಜನಾಂಗಕ್ಕೆ ಹೆಚ್ಚು ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು. ಗೌರವ ಸಲಹೆಗಾರ ಶಿವಪ್ಪ ಅವರು ಮಾತನಾಡಿ, ಮೊದಲು ನಮ್ಮ ಬಲಗೈ ಜನಾಂಗದಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದ್ದು ಅನೇಕ ಸಂಘಟನೆಗಳು ಸ್ಥಾಪನೆಯಾಗಿದ್ದವು. ಸರ್ಕಾರಕ್ಕೆ ಇದರ ನಿಖರ ಮಾಹಿತಿ ಲಭ್ಯವಾಗುತ್ತಿರಲಿಲ್ಲ. ಇನ್ನು ಮುಂದೆ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಬಲಗೈ ಜಾತಿಗಳ ಒಕ್ಕೂಟ ಎಂದು ನಮ್ಮ ಜಾತಿಯ ಸ್ವಾಮೀಜಿ ಜ್ಞಾನ ಪ್ರಕಾಶ್ ಅವರು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ನಾವು ಭಾಗ್ಯನಗರ ತಾಲೂಕಿನಲ್ಲಿ ಬಲಗೈ ಜಾತಿಗಳ ಒಕ್ಕೂಟ ಎಂದು ನಾಮಕರಣ ಮಾಡಿ ಅದರ ಅಭಿವೃದ್ಧಿಗೆ ಶ್ರಮ ಪಡುತ್ತೇವೆ ಎಂದರು. ತಾಲೂಕು ಸಮಿತಿಗಳನ್ನು ಮಾಡಿ ಮುಂದಿನ ಒಂದು ನಮ್ಮ ಜನಾಂಗದ ಏಳಿಗೆಗೆ ನಾವು ಶ್ರಮಿಸ್ತೀವಿ ಅಂತೇಳಿ ಎಲ್ಲರೂ ಬಣ್ಣ ತೊಟ್ಟು ಇವತ್ತು ಯಾವುದೇ ಜಾತಿಯ ವಿರುದ್ಧ ಅಲ್ಲ, ಯಾವುದೇ ರಾಜಕಾರಣಿಗಳ ವಿರುದ್ಧ ಅಲ್ಲದೆ ನಮ್ಮ ಸಮಾಜದ ಒಂದು ಏಳಿಗೆಗಾಗಿ ನಾವು ಇವತ್ತು ಬಲಗೈ ಜಾತಿಗಳ ಒಕ್ಕೂಟವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಬಾಗೇಪಲ್ಲಿಯಲ್ಲಿ ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಅದ್ಭುತವಾಗಿ ಒಂದು ತಾಲೂಕು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾಗಿ ಶ್ರೀರಾಮ್ ಅವರು ಆಯ್ಕೆಯಾದರು. ಇನ್ನು ಈ ಸಂದರ್ಭದಲ್ಲಿ ಬಲಗೈ ಜಾತಿಗಳ ಒಕ್ಕೂಟದ ಪದಾಧಿಕಾರಿಗಳು ಕೋರೋಲಪಲ್ಲಿ ಕೃಷ್ಣಪ್ಪ, ಗಂಗಯ್ಯ, ತಾಲೂಕು ಅಧ್ಯಕ್ಷ ಡಿಕೆ ಶ್ರೀನಾಥ್, ಉಪಾಧ್ಯಕ್ಷ ಚಂದ್ರು, ಮೂರ್ತಿ, ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಆನಂದ್, ಮುಖಂಡರಾದ ರವಿ, ನಾಗೇಶ್, ಕೃಷ್ಣಮೂರ್ತಿ, ಮುನಿರಾಜು, ವೆಂಕಟೇಶ್, ಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಾಡಿನೆಲ್ಲೆಡೆ ಹೊಸ ವರ್ಷದ ಆಚರಣೆ ಜೋರಾಗಿದೆ. ಅದರಲ್ಲೂ ಕೋಲಾರದಲ್ಲಿ ಈ ಬಾರಿಯ ಹೊಸ ವರ್ಷ ತನ್ನದೇ ವಿಶೇಷತೆಯನ್ನ ಹೊಂದಿದೆ. ಅದು ಹೇಗೆ? ಈ ವರದಿ ನೋಡಿ.
ನಾಡಿನೆಲ್ಲೆಡೆ ಹೊಸ ವರ್ಷ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡ್ತಿದ್ರೆ ಕೋಲಾರದಲ್ಲಿ ಮಾತ್ರ ಎಲ್ಲರೂ ದೇವಾಲಯಗಳ ಮೊರೆ ಹೋಗಿ ದೇವರ ಆಶೀರ್ವಾದ ಪಡೆದು ಹೊಸ ವರ್ಷವನ್ನ ಶುರು ಮಾಡಿದ್ದಾರೆ. ಸಾಯಿಬಾಬಾ, ವೆಂಕಟೇಶ್ವರ ದೇವಾಲಯ, ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿತರಣೆಯನ್ನ ಏರ್ಪಡಿಸಲಾಗಿದೆ. ಇನ್ನು ಹೊಸ ವರ್ಷದ ಹಿನ್ನೆಲೆ ದೇವನಹಳ್ಳಿ ಶಾಸಕ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಾಯಿಬಾಬಾ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಚಿವರಿಗೆ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಇದೇ ಸಂದರ್ಭದಲ್ಲಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಟಿಎಂ ಅಶೋಕ್ ಕುಮಾರ್, ಕಿಸಾನ್ ಮೋರ್ಚಾ ಅಧ್ಯಕ್ಷ ಸಿಟಿ ಹೊಸೂರು ಮುರಳಿ, ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ರಾಮಪ್ರಸಾದ್, ಕಾಂಗ್ರೆಸ್ ಮುಖಂಡ ತೊರೆದೇವಂಡಹಳ್ಳಿ ನಾಗರಾಜ್ ಭಾಗಿಯಾಗಿದ್ರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಬೀದರ್ ನಗರದ ಜನವಾಡ ರಸ್ತೆ ಸಿದ್ಧಾರ್ಥ ಕಾಲೇಜು ಮುಂಭಾಗದ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದೆ. ಈ ಕುರಿತು ಒಂದು ವರದಿ. ಬೀದರ್ ನಗರದ ಜನವಾಡ ರಸ್ತೆಯ ಸಿದ್ಧಾರ್ಥ ಕಾಲೇಜು ಮುಂಭಾಗದ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಎಲ್ಲೆಡೆ ಅಸ್ವಚ್ಛತೆ ತಾಂಡವವಾಡುತ್ತಿದೆ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಆಸನಗಳಿಲ್ಲದೆ ಬಸ್ ನಿಲ್ದಾಣ ಗಬ್ಬು ವಾಸನೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕುಳಿತುಕೊಳ್ಳಲಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಬರುವ ಈ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ ಎಂಬುದು ಇಲ್ಲಿನ ಪ್ರಯಾಣಿಕರ ಅಭಿಪ್ರಾಯ. ಗಬ್ಬು ನಾರುತ್ತಿರುವ ಬಸ್ ನಿಲ್ದಾಣದ ಆಸನಗಳು ಕುಳಿತುಕೊಳ್ಳಲಾಗದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ನಗರದ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಸಂಪೂರ್ಣವಾಗಿ ಕುಸಿದಿದೆ. ಆಸನಗಳಿಂದ ಗಬ್ಬು ವಾಸನೆ ಬರುತ್ತಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಕ್ರಮಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಅಸ್ವಚ್ಛತೆಯಿಂದ ಪ್ರಯಾಣಿಕರಿಗೆ ತೀವ್ರ ತೊಂದರೆಯುಂಟಾಗಿದ್ದು ಕೂಡಲೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸೋದಾಗಿ ಪ್ರಯಾಣಿಕರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಶುದ್ಧತೆ ಕಾಪಾಡಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ನಂಜನಗೂಡು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಅಮರಶಿಲ್ಪಿ ಜಕಣಾಚಾರಿ ಜಯಂತಿಯನ್ನ ತಾಲೂಕು ಆಡಳಿತ ಭವನದಲ್ಲಿ ಆಚರಣೆ ಮಾಡಲಾಯಿತು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಚಂದ್ರು ಮಾತನಾಡಿ, ವಿಶ್ವಕರ್ಮ ಸಮುದಾಯದ ಜನರು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು, ತಮ್ಮ ಮಕ್ಕಳನ್ನ ಶಿಕ್ಷಿತರಾಗಿ ಮಾಡಬೇಕು. ಯಾಕೆಂದರೆ ಶಿಕ್ಷಣದ ಕೊರತೆಯಿಂದ ಸಮುದಾಯದಲ್ಲಿ ಉನ್ನತ ಮಟ್ಟದ ಹುದ್ದೆಗಳಾದ IAS, IPS, ತಾಲೂಕು ಮಟ್ಟದ ಅಧಿಕಾರಿಗಳಾಗಲು ಸಾಧ್ಯವಾಗಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಶಿಕ್ಷಣದ ಕೊರತೆ. ಬೆರಳೆಣಿಕೆಯಷ್ಟು ಜನರು ಮಾತ್ರ ಸರ್ಕಾರಿ ಕೆಲಸದಲ್ಲಿ ಇರಬಹುದಷ್ಟೇ. ಅಲ್ಲದೆ ನಮ್ಮ ಸಮುದಾಯ ಆರ್ಥಿಕ ಕೊರತೆಯನ್ನ ಎದುರಿಸುತ್ತಿದೆ. ದುಡಿಮೆ ಮಾಡಿದರಷ್ಟೇ ಜೀವನ ಎನ್ನುವಂತಾಗಿದೆ. ನಮ್ಮಲ್ಲಿ ರಾಜಕೀಯ ಪ್ರಜ್ಞೆ ಇಲ್ಲದ ಕಾರಣ ಸಮುದಾಯದಲ್ಲಿ ರಾಜಕೀಯ ನಾಯಕರಿಲ್ಲ. ಇದರಿಂದ ಸಮುದಾಯದ ಅಭಿವೃದ್ಧಿ ಆಗುತ್ತಿಲ್ಲ ಎಂದ್ರ. ವಿಶೇಷವಾಗಿ ನಮ್ಮ ಕರ್ನಾಟಕ, ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕ ಇಂಥದ್ದೊಂದು ಕಲೆಗೆ ಆ ಒಂದು ಅಮರ ಶಿಲ್ಪಿ ಬೇರೆ ಯಾವ ಕ್ಷೇತ್ರದಲ್ಲೂ ಅಮರ ಅನ್ನೋ ಪದನ ತುಂಬ ಬಳಸೋದು ತುಂಬ ಕಮ್ಮಿ. ಆ ಅಮರ ಶಿಲ್ಪಿ ಬೇಕಾದ್ರೆ ಅಲ್ಲೊಂದು ಆ ವಿಶೇಷತೆಯನ್ನು ನಾವು ಕಾಣಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆ ಹೆಸರು ಯಾಕೆ ಮಾಡಿದ್ರು ಅಮರ ಶಿಲ್ಪಿ ಅಂತಬೇಕಾದ್ರೆ ಸುಮ್ಮನೆ ಅವರೊಬ್ಬರು ಶಿಲ್ಪಿ ಅಷ್ಟೇ, ಅವ್ರಿಗೆ ಅಮರ ಅಂತ ಯಾಕೆ ಕೊಡೋದು? ಸೊ ಆ ಕಲೆ ಭೂಮಿಗಿರೋ ತನಕ, ಸೂರ್ಯಚಂದ್ರ ಇರೋ ತನಕ ಶಾಶ್ವತವಾಗಿ ಉಳಿಯುವಂಥದ್ದು. ಅವರ ಎಲ್ಲ ಕಲೆಗಳು ಯಾವುದೋ ಸುಮ್ಮನೆ ಒಂದು ಪುಸ್ತಕದ ಮೇಲಾಗಲಿ ಅಥವಾ ಇನ್ನೆಲ್ಲೋ ಅಳಿಸಿ ಹೋಗ್ತಕ್ಕಂಥ ಜಾಗದಲ್ಲಿಲ್ಲ. ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡ್ರೆ ನಾವು ಎಲ್ಲರೂ ಪಡಿಬೋದು. ನೋಡಿ, ಇವತ್ತು ನಾವು ವಿಶ್ವಕರ್ಮ ಸಮಾಜದ ಮುಖಂಡರು ಬಂದಿದ್ದೇವೆ, ಅನ್ಯ ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆಕಾರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೇಲೆ ಜನಪ್ರತಿನಿಧಿಗಳು ಕೂಡ ಆಗಮಿಸಿಲ್ಲ. ಇದ್ರ ಬಗ್ಗೆ ನಾನು ಬೇಸರ ವ್ಯಕ್ತಪಡಿಸ್ತೀನಿ. ಮುಂದಿನ ದಿನ ಈ ಥರ ಆಗಬಾರ್ದು. ತಾಲೂಕು ಮಟ್ಟದಲ್ಲಿ ಯಾವುದಾದರೂ ರಸ್ತೆಗೆ ಹೆಸರನ್ನ ಸೂಚಿಸಬೇಕು. ಸಮುದಾಯಕ್ಕೆ ನೀಡಿದ 6 ಗುಂಟೆ ಜಾಗದ ದಾಖಲಾತಿಗಳನ್ನ ಸರಿಪಡಿಸಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ರಾಜಕೀಯ ನಾಯಕರು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯ ಶಿರಸ್ತೇದಾರರಾದ ರಾಜು, ವಿರೂಪಾಕ್ಷ, ಶ್ರೀನಿವಾಸ, ವಿಶ್ವಕರ್ಮ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಶ್ರೀಕಂಠೇಶ್ವರ ದೇವಸ್ಥಾನ ಸಮಿತಿಯ ಸದಸ್ಯರಾದ ಗೋಪಾಲಕೃಷ್ಣ, ಸೋಮಣ್ಣ, ವಿನಯ್, ಪಾಲಿಸ್ ರಾಜು, ಶಶಿ, ಸಿದ್ದು ಆಚಾರ್ಯ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯು 2026ರ ಹೊಸ ವರ್ಷದ ಆರಂಭವನ್ನು ವಿಶಿಷ್ಟವಾಗಿ ಆಚರಿಸಿದೆ. 15ನೇ ಹಣಕಾಸು ಯೋಜನೆಯಡಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆಗೆ ಕಸ ಸಂಗ್ರಹಣಾ ಬುಟ್ಟಿಗಳನ್ನು ವಿತರಿಸುವ ಮೂಲಕ ಗ್ರಾಮದ ನೈರ್ಮಲ್ಯಕ್ಕೆ ಹೊಸ ಚಾಲನೆ ನೀಡಲಾಗಿದೆ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಕಸದ ಬುಟ್ಟಿಗಳನ್ನು ವಿತರಿಸಿ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿಯವರು, ಗ್ರಾಮದ ಅಭಿವೃದ್ಧಿ ನಮ್ಮ ಆದ್ಯತೆ. ಮುಂದಿನ 1 ವಾರದೊಳಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ 23 ಹಳ್ಳಿಗಳ ಪ್ರತಿ ಮನೆಗೂ ಈ ಬುಟ್ಟಿಗಳನ್ನು ತಲುಪಿಸಲಾಗುವುದು. ಸಾರ್ವಜನಿಕರು ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ನೀಡಬೇಕು. ವಾರದಲ್ಲಿ 3 ದಿನ ಪಂಚಾಯಿತಿ ವಾಹನಗಳು ಗ್ರಾಮಕ್ಕೆ ಬಂದು ಕಸ ಸಂಗ್ರಹಿಸಲಿವೆ ಎಂದರು. ಬಂದಾಗ ನಾವು BWC ಕಮಿಟಿ ಮತ್ತು ಗ್ರಾಮ ಪಂಚಾಯತಿ ಕಮಿಟಿ ನಿರ್ಧಾರ ತಗೊಂಡು ಅಗತ್ಯತೆ ಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಬಕೆಟ್ ಕೊಡ್ತಕ್ಕಂಥ ಅಥವಾ ದೊಡ್ಡ ಪ್ರಮಾಣದ ಬಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ CEO ಸರ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ನ ಅವರ ಮಾರ್ಗದರ್ಶನ ಫಾಲೋ ಮಾಡಿದ್ರೆ ಖಂಡಿತ 100% ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ಜನಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಕೊಡ್ತಕ್ಕಂಥದ್ದು ಪ್ರಾಮುಖ್ಯತೆ. ಪ್ರತಿ ವಾರ ನಡೆಯುವ ಸಂತೆ ಮೈದಾನದಲ್ಲಿ ಸ್ವಚ್ಛತಾ ವಾಹನವನ್ನು ನಿಯೋಜಿಸಲಾಗುವುದು. ವ್ಯಾಪಾರಸ್ಥರು ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡದೆ ಕಡ್ಡಾಯವಾಗಿ ವಾಹನಕ್ಕೆ ಹಾಕುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ನಿಗಾ ವಹಿಸಲು ಸ್ವಸಹಾಯ ಗುಂಪುಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿಗೆ ಜವಾಬ್ದಾರಿಯನ್ನ ನೀಡಲಾಗಿದ್ದು, ನಿಯಮ ಮೀರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಂಗಳಮ್ಮ ಅವರು ಚಾಲನೆ ನೀಡಿ ಗ್ರಾಮಸ್ಥರು ಪಂಚಾಯಿತಿಯ ಈ ಸ್ವಚ್ಛತಾ ಅಭಿಯಾನಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸುಂದರ ಬೆಟ್ಟ ಗುಡ್ಡಗಳ ನಡುವೆ ಪ್ರಕೃತಿಯ ಸುಮಧುರ ಪರಿಸರದಲ್ಲಿ ನೆಲೆಸಿರುವ ಯರಕೊಂಡ ಗಂಗಮ್ಮದೇವಿ ದೇವಾಲಯದಲ್ಲಿ ಹೊಸ ವರ್ಷದ ಪ್ರಯುಕ್ತ ಸಡಗರದ ಸಂಭ್ರಮ ಮನೆ ಮಾಡಿತು.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಸಮೀಪದ ಯರ್ರಕೊಂಡಪಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದ ಧರ್ಮದರ್ಶಿಗಳು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಹನುಮಂತ ರೆಡ್ಡಿ ಅವರು ಮಾತನಾಡಿ ಈ ಪುಣ್ಯಕ್ಷೇತ್ರದ ಇತಿಹಾಸವನ್ನು ಹಂಚಿಕೊಂಡರು. ಸುಮಾರು 25 ವರ್ಷಗಳ ಹಿಂದೆ ನಾನು ನಿದ್ದೆಯಲ್ಲಿದ್ದಾಗ ದೇವಿ ಜ್ಯೋತಿಯ ರೂಪದಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡಳು. ಆ ಸೂಚನೆಯಂತೆ ಆ ಸ್ಥಳಕ್ಕೆ ಬಂದು ನೋಡಿದಾಗ ಇಲ್ಲಿ ಹುತ್ತದ ರೂಪದ ಶಿಲೆ ಪತ್ತೆಯಾಯಿತು. ತದನಂತರ 2001ರ ಫೆಬ್ರವರಿ 3ರಂದು ಗಂಗಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು ಎಂದು ನೆನಪಿಸಿಕೊಂಡರು. ಅಂದಿನಿಂದ ಇಂದಿನವರೆಗೆ ಪ್ರತಿ ಮಂಗಳವಾರ ಮತ್ತು ಭಾನುವಾರ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಪ್ರತಿ ಜನವರಿ 1ರಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿದೆ ಎಂದರು. ಸುಮಾರು 25ರಿಂದ 26 ವರ್ಷಗಳ ಕಾಲದಿಂದ ಈ ಒಂದು ಕ್ಷೇತ್ರದಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇವೆ. ಈ ಸನ್ನಿಧಾನದಲ್ಲಿ ಕನಸು ಯೋಗದಿಂದ ಎಂಬ ಸೃಷ್ಟಿಯಾಗಿರುವುದು. ನನ್ನ ಸ್ವಂತ ಊರು ಬಂದು ಮರಮಾಗಲಲ್ಲಿ ಲಕ್ಷ್ಮೀಪುರ ಗ್ರಾಮ ಪಂಚಾಯತಿ ಶ್ರೀನಿವಾಸಪುರ ತಾಲೂಕು. ಅಲ್ಲಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿರುವಾಗ ಭುವನೇಶ್ವರಿ ಮಹಾಲಕ್ಷ್ಮಿ ಮಹಾಗಣಪತಿ ದೇವಾಲಯವನ್ನು ಕಟ್ಟಿಸಿದ್ದೀನಿ. ಅಲ್ಲಿ ಮಲಿಕೊಂಡಿರುವಾಗ ಜ್ಯೋತಿ ಮುಖಾಂತರವಾಗಿ ನನಗೆ ಫ್ಲ್ಯಾಶ್ ಆಗಿ ಆ ಮುಖಾಂತರ ಆ ಜ್ಯೋತಿ ಮುಖಾಂತರ ಅರಣ್ಯದಲ್ಲಿ ಮಧ್ಯರಾತ್ರಿ ಅರಣ್ಯದಲ್ಲಿ ಇಲ್ಲಿಗೆ ಬಂದಾಗ ಈ ಜ್ಯೋತಿ ನಿಲ್ತು ಹುತ್ತದ ರೀತಿಯಲ್ಲಿ ಬೆಳೆದಿತ್ತು. ಇದೇನು ವಿಶೇಷ ಅಂತ ತೋಡಿ ನೋಡಿದಾಗ ಒಂದು ಶಿಲೆ ಕಾಣಿಸ್ತು. ಆ ಶಿಲೆಗೆ ಪ್ರತಿಯೊಬ್ಬಗಳನ್ನು ಕೊಟ್ಟು ಆಮೇಲೆ ಪ್ರತಿಷ್ಠಾಪನೆ 2001ನೇ ಸಾಲಿನಲ್ಲಿ ಫೆಬ್ರವರಿ 3ನೇ ತಾರೀಕಿನ ದಿವಸ ಆಮೇಲೆ ಪ್ರತಿಷ್ಠಾಪನೆ ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹನುಮಂತ ರೆಡ್ಡಿ ಅವರು ಈ ಪುಣ್ಯಕ್ಷೇತ್ರವನ್ನು ಪ್ರವಾಸಿ ತಾಣವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು. ಭಕ್ತರ ಅನುಕೂಲಕ್ಕಾಗಿ ಸಮುದಾಯ ಭವನ ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಸಮಾಜ ಸೇವಕರಾದ ಭೀಮಗುಂಟಪಲ್ಲಿ ಶಿವಾರೆಡ್ಡಿ ಮಾತನಾಡಿ ನಮ್ಮ ಕುಟುಂಬದಿಂದ ಕಳೆದ 13 ವರ್ಷಗಳಿಂದ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಗುತ್ತಿದೆ. ಪ್ರತಿ ವರ್ಷವೂ ನಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸುತ್ತಾ ಬರುತ್ತಿದ್ದೇವೆ ಎಂದರು. ಹೊಸ ವರ್ಷದ ಮೊದಲ ದಿನವೇ ಗಂಗಮ್ಮ ದೇವಿಯ ದರ್ಶನ ಪಡೆದ ಭಕ್ತರು ಪುನೀತರಾದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ದೇವಾಲಯದ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಹೊಸ ವರ್ಷದ ಶುಭಾರಂಭಕ್ಕೆ ಇತಿಹಾಸ ಪ್ರಸಿದ್ಧ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಹೊಸ ವರ್ಷದ ಮೊದಲನೇ ದಿನವೇ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಹೊಸ ವರ್ಷಕ್ಕೆ ಬರುವ ಭಕ್ತಾದಿಗಳಿಗೆ ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ಲಡ್ಡು ಪ್ರಸಾದ ಹಾಗೂ ವಿಶೇಷ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ವಿಶೇಷ ಹೂಗಳಿಂದ ತಾಯಿಯ ಮಂಟಪ ಅಲಂಕಾರ ಮಾಡಲಾಗಿದ್ದು ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಶ್ರೀ ಮಹಾಲಕ್ಷ್ಮಿ ತಾಯಿಯನ್ನು ಕಣ್ತುಂಬಿಕೊಂಡರು. ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಆಡಳಿತ ಮಂಡಳಿಯಿಂದ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಭೋಜನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ತಾಯಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕೊರಟಗೆರೆ ಪೊಲೀಸ್ ಠಾಣೆ ವತಿಯಿಂದ ವಿಶೇಷ ಭದ್ರತೆ ಏರ್ಪಡಿಸಲಾಗಿತ್ತು. ಮುರಳೀಕೃಷ್ಣ ಅಂತ ಕಾರ್ಯದರ್ಶಿ. ನಮ್ಮ ಅಧ್ಯಕ್ಷ ಹೇಳಿದಾಗೆ ಎಲ್ಲ ಭಕ್ತಾದಿಗಳು ವಿದೇಶದಿಂದ, ಬೆಂಗಳೂರಿಂದ, ತುಮಕೂರಿಂದ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸ್ತಾ ಇದ್ದಾರೆ. ಸುಮಾರು ನಾವು ಇವತ್ತು 15,000 ಜನ ಮೇಲೆ ಬಂದಿದ್ದಾರೆ. ಎಲ್ರಿಗೂ ಉಚಿತವಾಗಿ ನಾವು ಈ ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಸಲ ವಿಶೇಷವಾಗಿ ಏನು ಅಧ್ಯಕ್ಷರು ಹೇಳಿದ್ರು, ಲಾಡು ಪ್ರಸಾದ ಕೊಡ್ತಾ ಇದ್ದೀವಿ. 300 ರೂಪಾಯಿ ಟಿಕೆಟ್ ಕಂಡರಿಗೆ 2 ಲಾಡು ಉಚಿತವಾಗಿ, ಹಾಗೂ 100 ರೂಪಾಯಿ ಟಿಕೆಟ್ ಕಂಡರಿಗೆ 1 ಲಾಡು. ಜೊತೆಗೆ ಜನರಲ್ ಕ್ಯೂನಲ್ಲಿ ಹೋದಂತರಿಗೆ ಅವರು ಹಣಕಾಸು ಕೊಡಬೇಕಾಗುತ್ತೆ. 1 ಲಾಡ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಇತಿಹಾಸದ ಪುಟ ಸೇರಿರುವ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಇತಿಹಾಸವನ್ನು
ಇಂದಿನ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಸೇರಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಎಂದು ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿ ಹಾಗೂ ಖ್ಯಾತ ವಕೀಲ ಉಮೇಶ್ ಹೇಳಿದರು. ನಂಜನಗೂಡು ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಭೀಮಾ ಕೊರೆಂಗ ವಿಜಯೋತ್ಸವದ ಅಂಗವಾಗಿ ಸಂಘ ಪರಿವಾರದ ಒಳಸಂಚು ಹಾಗೂ ದಲಿತ ಚಳುವಳಿಗಳ ಪ್ರತಿರೋಧ ಜನಜಾಗೃತಿ ಸಮಾವೇಶದ ಪ್ರಚಾರ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೀಮಾ ಕೊರೆಂಗ ವಿಜಯೋತ್ಸವವನ್ನು ನಂಜನಗೂಡಿನಲ್ಲಿ ಜನವರಿ 11ರಂದು ಬೃಹತ್ ಜನಜಾಗೃತಿ ಸಮಾವೇಶ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪ್ರಚಾರ ರಥವು ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಪ್ರಚಾರ ಮಾಡಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಭೀಮಾ ಕೊರೆಂಗ ವಿಜಯೋತ್ಸವವು ಹೊನ್ನಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ನಡೆದ ಯುದ್ಧವಲ್ಲ, ಸ್ವಾಭಿಮಾನದ ಸಂಕೇತದ ಯುದ್ಧವಾಗಿದೆ. ಭೀಮಾ ತೀರದಲ್ಲಿ ಸುಮಾರು 25,000 ಪೇಶ್ವೆಗಳ ವಿರುದ್ಧ 500 ಜನ ಸೈನಿಕರು ಸದೆಬಡಿದ ದಿನವೇ ಭೀಮಾ ಕೊರೆಂಗ ವಿಜಯೋತ್ಸವ ಮತ್ತು ಹೊಸ ವರ್ಷದ ದಿನವಾಗಿದೆ. ಭಾರತ ದೇಶದಲ್ಲಿ ಇದೊಂದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ರಾಮಾಯಣ, ಮಹಾಭಾರತದ ಕಥೆಗಳು ಪಠ್ಯಪುಸ್ತಕಗಳಲ್ಲಿ ಸೇರಿಸಲಾಗಿದೆ. ಅದರಂತೆಯೇ ಸರ್ಕಾರವು ಭೀಮಾ ಕೊರೆಂಗ ವಿಜಯೋತ್ಸವದ ಇತಿಹಾಸದ ಬಗ್ಗೆ ಪಠ್ಯಪುಸ್ತಕದಲ್ಲಿ ಸೇರಿಸುವ ಕೆಲಸ ಮಾಡಬೇಕು. ಈ ವಿಷಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು. ಬಂಧುಗಳಿಗೂ ಸಹ ಭೀಮಾ ಕೊರೆಂಗ ವಿಜಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಏನು ಇವತ್ತು ಭೀಮಾ ಕೊರೆಗಾಂವ್ ಸ್ತಬ್ಧ ಚಿತ್ರವನ್ನ ನಂಜನಗೂಡಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯಿಂದ ಪ್ರಾರಂಭಿಸಿ 11ನೇ ತಾರೀಕು ನಡೆಯುವಂತಹ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ನಂಜನಗೂಡು ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಈ ವಿಚಾರವನ್ನ ಮುಟ್ಟಿಸುವಂತ ಒಂದು ಕೆಲಸವನ್ನ ಏನು ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಸಂಘ ಪರಿವಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸಮಸ್ತ ನಾಡಿನ ಜನತೆಗೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮಹೇಂದ್ರ ಟಿವಿ, KHP ಮುಖಂಡರು ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರು, ಮಹೇಶ್ವರಿ ಬೋರ್ವೆಲ್ ಏಜೆನ್ಸಿ, ಗೌರಿಬಿದನೂರು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್,
acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕಲ್ಯಾಣಕ್ಕಾಗಿ 2ನೇ ವರ್ಷದ ಶ್ರೀ ಮನ್ಯುಸೂಕ್ತ ಪಾರಾಯಣ, ಮನ್ಯುಸೂಕ್ತ ಯಜ್ಞಯುಕ್ತಿ ಮಹೋತ್ಸವ, 108 ಕೆಜಿ ಜೇನುತುಪ್ಪ ಅಭಿಷೇಕ ಹಾಗೂ ಲಕ್ಷ ಪುಷ್ಪಗಳಿಂದ ಪುಷ್ಪಯಾಗ ಮಹೋತ್ಸವ ಶಿಡ್ಲಘಟ್ಟ ತಾಲೂಕಿನ ಚೌಡಸಂದ್ರ ಗ್ರಾಮದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿನೂತನ ಧಾರ್ಮಿಕ ಕಾರ್ಯಕ್ರಮಗಳು. ಈ ಹೋಮದಿಂದ ಮಕ್ಕಳಿಗೆ ವಿದ್ಯೆ, ಜ್ಞಾಪಕ ಶಕ್ತಿ, ಅಭಿವೃದ್ಧಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ವಿಜಯ ಪ್ರಾಪ್ತಿ. ಲೋಕ ಕಲ್ಯಾಣಕ್ಕಾಗಿ ಮನ್ಯು ಸೂಕ್ತ ಹೋಮ ಹಾಗೂ 108 ಕೆಜಿ ಜೇನುತುಪ್ಪ ಅಭಿಷೇಕ, ವಿಶೇಷ ಅಲಂಕಾರ, ಲಕ್ಷ ಪುಷ್ಪಗಳಿಂದ ಪುಷ್ಪಯಾಗ ಏರ್ಪಡಿಸಲಾಗಿದೆ. ಜನವರಿ 3ರ ಶನಿವಾರ ಮತ್ತು 4ರ ಭಾನುವಾರದಂದು ಚೌಡಸಂದ್ರ ಗ್ರಾಮದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಲು ಮನವಿ. ಅಲ್ಲದೆ ಚೌಡಸಂದ್ರ ಗ್ರಾಮಸ್ಥರ ಸಹಕಾರದಿಂದ ಜನವರಿ 4ರ ಭಾನುವಾರ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವ ಜೊತೆಗೆ ರಕ್ತದಾನ ಮಾಡಲು ವಿನಂತಿ. ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣುಗೋಪಾಲಾಚಾರ್ಯ 9341845554, ಶ್ರೀ ಶ್ಯಾಮಸುಂದರ್ ಸಿವಿ 9844952551. ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯ ಜನಸಾಮಾನ್ಯರು ಕಚೇರಿಗೆ ಅಲೆದಾಡದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ. ಬಾಗೇಪಲ್ಲಿಯಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ನಾಡಿನ ಐತಿಹಾಸಿಕ ವಾಸ್ತುಶಿಲ್ಪಕ್ಕೆ ಅಪಾರವಾದ ಕೊಡುಗೆಯಿಂದ ಜಿವಿ ಚಂದ್ರಶೇಖರ್ ಇಂದಿಗೂ ಹಳೆ ಇಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.